ನಂದೀಶ್ವರ ಧರ್ಮಾಚಾರ ಮಗಳಿಗೆ ಕೂತಿರೋದು ಕಮಲಮ್ಮ ಗೊತ್ತಿದ್ಯಾ? ಧರ್ಮಾಚಾರ ನಾನು ಇಲ್ಲಿ ಕರ್ಕೊಂಡ್ಬಂದಿದ್ದೆ. ಅದನ್ನ ಹೇಳ್ತಾರೋ ಧರ್ಮಾಚಾರ ಅವ್ರು ರಾಮಾಚಾರ, ಧರ್ಮಾಚಾರ ಅಳಿಯಂದ್ರು, ಧರ್ಮಾಚಾರ ಮಗಳು ಕಮಲಮ್ಮ, ಧರ್ಮಾಚಾರ ಇನ್ನೊಬ್ಬರು ವೇದ, ಧರ್ಮಾಚಾರ ಮಗಳು ಇಂದ್ರ ಮಳುನಲ್ಲಿ. ನಾವು ಉಳಿಸ್ಕೊಂಬರು. ನಮ್ಮ ಗೋತ್ರ ರತ್ನಸ ಗೋತ್ರ, ನಮ್ಮ ಋಗ್ವೇದ, ನಮ್ಮ ಮನದೇವರು ದೇವರಾಂಜರುತ, ನಮ್ಮ ಜಗತ್ತಿಗೂ ಶಂಕರಾಚಾರ್ಯರು, ನನ್ನ ಆರಾಧ್ಯ ದೇವ ರಾಘವೇಂದ್ರ ಹೇಳಿದಾಚಾರ್ಯ. ಒಬ್ಬ ಉಳಿಸ್ಕೊಂಬಗಳೇನೇ ಕೂತ್ಕೊಂಡು ನನಗೋಸ್ಕರ ಕೂತ್ಕೊಂಡು ಅವ್ರ ಸಂಕಲ್ಪ ಏನೇ ಬೇಕೋ 100 ರೂಪಾಯಿನ ಮಾಡ್ಬೇಕಾದ್ರೆ ಆಸೆ ಪಟ್ಟಿರ್ಬೇಕಾದ್ರೆ ಇಲ್ಲಿ ಮಾತುಗಳು ಯಾವುದು ಉಳಿಸ್ಕೊಂಬ ಯಾರು ಅವ್ರ ಮುಂದೆ ಅವರಲ್ಲ ಅದಲ್ಲ. ಹೌದು, ಬ್ರಾಹ್ಮಣರು ಇಲ್ಲಿರೋದು ಮಾಧುವರ ಹೆಣ್ಣು ಮಗಳೇ, ಇಲ್ಲಿರೋ ಧರ್ಮಾಚಾರ ಮಗಳೇ, ಇಲ್ಲಿರ್ತಕ್ಕಂಥ ಉತ್ತರ ಮಕ್ಕಳು ಧರ್ಮಾಚಾರ ಮೊಮ್ಮಕ್ಕಳು. ಧರ್ಮಾಚಾರ ಈ ಹಳೇ ಮನೆ ಇದ್ದಾಗ ಈ ಬಡತನವನ್ನು ಉದ್ಧಾರ ಮಾಡಬೇಕು ಅಂತ ಕರ್ಕೊಂಬಂದವರು ಒಂದು ನೇಟಿವ್ ಪ್ಲೇಸ್ ಬುದ್ಧಿ ತುಮಕೂರು ಡಿಸ್ಟ್ರಿಕ್ಟ್ ಗೊತ್ತದೆಲ್ಲೋ ಬೆಳೆಯೋದೆಲ್ಲೋ ಕಷ್ಟವೇ ಬಡೋದು. ನಾವೇನು ಈಗ ಏನೋ ಮಾತಾಡಕ್ಕೆ ಬರ್ತಾ ಇಲ್ಲ. ನಂಬರ್ 1 ಮಗ, ನಂಬರ್ 1 ಹುಡುಗ ಗೊತ್ತಾ ನಿನಗೆ? ರಾಯರು ಎಂತ ಕರುಣಾ ಸಾಯಿದ್ರು ಅಂತ ಹೇಳ್ಬೇಕಾದ್ರೆ ನಮ್ಮಮ್ಮ 15 ಜನ ಮಕ್ಕಳನ್ನು ಕಳ್ಕೊಂಡು ನಮ್ಮಮ್ಮನ ಹುಟ್ಟಲು 16 ಮಗನಾಗುತ್ತದೆ. ದೇವರಾಯನ ದುರ್ಗದಲ್ಲಿ ನಾಗ ಪ್ರತಿಷ್ಠೆ ಮಾಡಿ ನಾಗಾಡಳಿತ ನಾಮಕರಣ ಅದು ಮಾತೃಗರ್ಭದ ಹೊರಬಂದಾಗ ದೈವ ಹೊತ್ತ ಕಪ್ಪಮ್ಮ ದೊಡ್ಡಮ್ಮ ಮತ್ತಿದೆ ಕಂಡ 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 ದೇವರುಗಳನ್ನ ಕೈ ಮುಗಿತಿದ್ದೆ ನಮಸ್ಕಾರ ಆಗ್ತಾ ಇದೆ. ಯಾಕಾದ್ರೆ ಆಕಾಶ ಮುಖಾಸ ನನಗೇನು ಕೇಳಬೇಕು ಅನ್ನೋ ನನಗೆ ಜ್ಞಾನ ಇರಲಿಲ್ಲ. ಇದು ಒಳ್ಳೆ ನಾನು ರಾಜಯೋಗದಲ್ಲೇ ಬಂದವು. ರಾಜಯೋಗ ಇದ್ರು ನಾನು ಅನುಭವಿಸಲಿಲ್ಲ. ನಮ್ಮಪ್ಪ ಅವನಿಗೆ ರಾಜಯೋಗ ಇದ್ರು, ಮಗಳ ಚಿಕ್ಕಲ್ಲಿ ಅವ್ರು ಅನುಭವಿಸಿಲ್ಲ. ಇಬ್ಬರಿಗೂ ಇಲ್ಲ. ತಂದೆ ಕಳ್ಕೊಂಡೆ, ತಾಯಿ ಕಳ್ಕೊಂಡೆ, ಚಿಕ್ಕ ಪ್ರದೇಶ ನಾಳೆ. ನಮ್ಮಪ್ಪ ಮದ್ಲೇಶ್ವರ ಅಮ್ಮ ನನ್ನನ್ನು ಚೆನ್ನಾಗಿ ಓದಿಸ್ಬೇಕು, ಎಲ್ಲೆಲ್ಲಿ ಮಾಡಬೇಕು ಅಂತ ಆಸೆ ಇಟ್ಕೊಂಡರು. ನನಗೆ ಮಾತಾಡೋಕ್ಕೆ ಬರ್ತಿಲ್ವಲ್ಲ. 26 ವರ್ಷ ಕಾಲ ನನಗೆ ಮಾತನಾಡೋಕೆ ಬರ್ತಾ ಇದ್ದೀನಿ. ನಂಬರ್ 1 ಭೋಗ, ನಂಬರ್ 1 ಕೂಡ ಗೊತ್ತಾಯ್ತು. ಸರಿ, ಇದು ಗುರು ಸ್ವಾಭಿಮಾನ. ಎಂಥ ನೆಂಟಸುವೆ ರಾಜಯೋಗ ಇದ್ರು. ಅನ್ನ ಅಕ್ಕಿ ತೆರೆದವನು ನಾನು ಬೀದಿಲಿ ಬಿದ್ದರೂ ಈಗಲೂ ಈ ಕ್ಷಣದಲ್ಲೂ ಕೈಚಾತ್ರವನಲ್ಲ ಹೇಳಿದಲ್ಲ. 40 ವರ್ಷ ಕಾಲ ನಾವು ಉಪವಾಸ ಮಾಡ್ತೇವೆ. ಹಸುರ ಮಾಗೇನು ಗೋತ್ರಣ ಮಾತ್ರದಿಂದ ನಕ್ಷತ್ರಕ್ಕೆ ಯಾರು ಬಂದಾಗ ಕೈಚಾತ್ರ ಪ್ರಸಾದ ಸ್ವೀಕಾರ ಮಾಡೋ ಹೇಳ್ಬೇಕಾದ್ರೆ ನೋವಿನ ಕರುಣೆಯಿಂದ ಮಾತಾಡೋದು. 200-300 ಕಾಲುಗಳು ನಾವು ಪ್ರಯಾಣ ಮಾಡಿದ್ದೇವೆ. ನೋವಿನ ಮೇಲೆ ಏನು ಗೊತ್ತಿಲ್ಲ. ಯಾರ ಆಟೋದ್ರ ಬಂದರೆ ಬಾಡಿಗೆ ಹಣ ಇದೆಯಾ, ಬಸ್ಸಲ್ಲಿ ಬಂದು ಹೋಗೋಕ್ಕೆ ಅದು ಹಣ ಇದೆಯಾ, ಕಾರ್ ಬಂದರೆ ಪೆಟ್ರೋಲ್ ಹಣ ಇದೆಯಾ, ಆ ನೋವಿನ ಬೆಳೆ ಕರುಣೆಯಿಂದ ಮಾತಾಡ್ತೀವಿ ಅಂತ ನಾವು ದೇಶದಲ್ಲೇ ನಾವು ಮಲಗಿದ್ದೇವೆ. ಚಳಿ ಗಡಗಡ ಅಂತ ನಡಗಿದ್ದೇವೆ. ಆ ಚಳಿ ಬೆಳೆಯನ್ನು ಗೊತ್ತಿರೋ ಮಾತಾಡಲ್ಲ. ಯಾರು ಬಂದಾಗ ನಮ್ಮ ಚಳಿ ನಡೀತಾ ಇದೆ, ಎಷ್ಟು ಸೂಕ್ಷ್ಮ ಇರ್ಬೇಕಾದ್ರೆ ಆ ನೋವಿನ ಬೆಳೆ ಅಲ್ಲಿ ಬೆಲೆ ಯಾರು ಗೊತ್ತಿಯೋ ಮನುಷ್ಯ ಸೊಳ್ಳೆಯಿಂದ ಸಾಕ್ತಾನೆ. ಅವ್ರ ಬೆಳೆ ಯಾರು ಗೊತ್ತಿರೋ ಮನುಷ್ಯ ಮಾಡೋ 8 ಕಥೆಗಳಾಗ್ತಾರಲ್ವ. ಕಡೆಗೆ 26ನೇ ವಯಸ್ಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರೇರಣಾ ರೂಪದಲ್ಲಿ ರಾಮಾಯಣ ಮಹಾಭಾರತ ಆಗುವವರು ನೊಂದವರಿಗೆ ಸಾಂತ್ವನಗೊಳಿಸ್ತಕ್ಕಂಥದ್ದು, ರೋಗಿಗಳಿಗೆ ದಾರಿ ತೋರಿಸ್ತಕ್ಕಂಥದ್ದು, ನಿಮ್ಮ ಸಂಪ್ರದಾಯಗಳಲ್ಲಿ ಏನು ತಪ್ಪು ಮಾಡ್ತಾ ಇರೋದನ್ನ ಅದನ್ನು ಸರಿಪಡಿಸೋಕ್ಕೋಸ್ಕರ ಅವ್ರು ಕೊಟ್ಟ ಜ್ಞಾನ ಜೊತೆಯಲ್ಲಿ ನಿಮ್ಮನ್ನು ಉದ್ಧಾರ ಮಾಡ್ತಾ ಇದ್ದೀನೋಣ. ನನ್ನ ಸ್ವಯಂ ಜ್ಯೋತಿಯಲ್ಲ, ಅವರು ಕೊಟ್ಟ ಜ್ಞಾನದಲ್ಲಿ ನಾಲ್ಕು ಮಾತಾಡಿ ಪ್ರಸಾದಕ್ಕೆ ಅಂತ ಅವ್ರ ಆಜ್ಞೆ ಕೊಟ್ಟು ನಾವು ಎಷ್ಟು ಜನ ಬರ್ತಾರೆ ವಾಪಸ್